ಹೊಸ ರೂಟ್ ಬಸ್ಸು ಕೋಣನೂರಿಂದ ಬೆಂಗಳೂರು, ಕೆ ಆರ್ ಪೇಟೆ, ಸಾಲಿಗ್ರಾಮ, ಬೇರಿಯಾ, ಕೆ ಆರ್ ಪೇಟೆ, ನಾಗಮಂಗಲ, ಮಾಗಡಿ, ತಾವರೆಕೆರೆ. ಹೊಸ ಬಸ್ಸು BS6 ಹಾಸನ್ ರಾಮನಾಥ್ಪುರ ಡಿಪೋ ಲೇಲ್ಯಾಂಡ್ ಬಸ್ಸು. ಇನ್ನೂ ರೆಗ್ಯುಲರೈಸ್ ಮಾಡಿಲ್ಲ ಬಸ್ ಇದು. ಯೋಗೇಶ್ ಅಂತ ಹೇಳಿದ್ರು. ಸೂಪರ್ ಆಗಿದೆ ಬಸ್ಸು. ವಿಡಿಯೋ ಮಾಡಿದ್ದೀನಿ ನಾನು, ಈ ರೂಟಲ್ಲಿ ಬಂದಿದ್ದೀನಿ ಒಂದು ಸಲ 4 ಪಾರ್ಟ್ ಏನೋ ಹಾಕಿದ್ದೀನಿ. ನಾಗಮಂಗಲ ಮಾಗಡಿ ರೂಟಿಂದ, ಬೇರಿಯಾ, ಕೆ ಆರ್ ಪೇಟೆ, ನಾಗಮಂಗಲ ರೂಟಿಂದ ಬಂದಿದ್ದೀನಿ. ಸೊ ಆ ರೂಟಲ್ಲಿ ಹೊಸ ಹೈವೇ ಮಾಡಿದ್ದಾರೆ, ಹೊಸ ಬಸ್ ಬಿಟ್ಟಿದ್ದಾರೆ. ಸೂಪರ್. ರಾಮನಾಥ್ಪುರ ಡಿಪೋ ಹಾಸನ್ ಡಿವಿಷನ್. ಯೋಗೇಶ್ ಅಂತ ಒಬ್ಬರು ವ್ಯೂವರ್ ಹೇಳಿದ್ರು ಈ ಬಸ್ ಬಗ್ಗೆ. ಸೊ ಹೊಸ ರೂಟ್ ಬಿಟ್ಟಿದ್ದಾರೆ ಇದು. ಇನ್ನೂ ರೆಗ್ಯುಲರೈಸ್ ಮಾಡಿಲ್ಲ. ಬರೋವಾಗ ಈ ಕಡೆ ಮಾಗಡಿಯಿಂದ ಬಂದರು, ವಾಪಸ್ಸು ನಾರ್ಮಲ್ ಚನ್ನರಾಯಪಟ್ಟಣ ರೂಟಿಂದ ವಾಪಸ್ ಹೋಗ್ತಾರೆ. ಎಲ್ಲ ನಾನ್ ಸ್ಟಾಪ್ ಬಸ್ಗಳು. 10 ಗಂಟೆ ಆಯಿತು. ಅದೇ ಬಸ್ ಡೈರೆಕ್ಟಾಗಿ ಇವಾಗ ಕೋಣನೂರು ಹೋಗುತ್ತೆ, ಮಾಗಡಿ ರೂಟಲ್ಲಿ ಹೋಗಲ್ಲ. ಟೈಮ್ 12:05. ನಾನು ಹಾಸನ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಬಸ್ಸು ಮಾಗಡಿ ಮೇಲೆ ಹೋಗಲಿಲ್ಲ ಅದು. ಸೊ ಅದಕ್ಕೆ ಇವಾಗ ಆ ಕಡೆಯಿಂದ ಬರೋಣ ಅಂತ, ಕೋಣನೂರಿಂದ ಮಾಗಡಿ ಬರೋಣ ಅಂತ. ಸೊ ಇವಾಗ ನೈಟ್ 12 ಗಂಟೆಗೆ ಬಸ್ ಹಿಡ್ದಿದ್ದೀನಿ ಹಾಸನ್ಗೆ. ಹಾಸನಿಂದ ಕೋಣನೂರು ಹೋಗ್ತೀನಿ. ಜಸ್ಟ್ ಟು ಟ್ರಾವೆಲ್ ಆನ್ ದಟ್ ನ್ಯೂ ಬಸ್, ಐ ವಿಲ್ ಬಿ ಗೋಯಿಂಗ್ ಟು ಹಾಸನ್ ನೌ. Hello friends, the time is 4 o'clock. So I came to Hasan. From here I will go to Konanur. 4 ಗಂಟೆ ಆಯಿತು. ಹೆಂಗಾದರೂ ಹೊಸ ಬಸ್ ನೋಡಬೇಕಂತ ಬಂದಿದ್ದೀನಿ. ಹಾಸನ್ ಬಸ್ ಸ್ಟ್ಯಾಂಡ್ ಬಂದ್ರೇ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಮನಸ್ಸಿಗೆ. ಯಾಕಂದರೆ ಇಲ್ಲಿ ಪಾಪ ತುಂಬ ವಯಸ್ಸಾಗಿರೋರು ಅನಾಥರೆಲ್ಲ ಬಿಟ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳೆಲ್ಲ ಕರ್ಕೊಂಬಂದು ಬಿಟ್ಬಿಟ್ಟಿದ್ದಾರೆ. ಇಲ್ಲ ಅವ್ರಿಗೆ ಯಾರು ಇಲ್ವೋ, ಎಷ್ಟೊಂದು ಜನ ಕೂತಿರ್ತಾರೆ ಇಲ್ಲಿ. ಸೊ ನಾನು ಬರೋವಾಗ ಪಾಪ ಬೇರೆ ಜನನೂ ಕಾಫಿ ತೊಗೊಂಡು ಕೊಡ್ತಾರೆ. ನಾನು ಬಂದುಬಿಟ್ಟು ಸ್ವೀಟ್ ಕಾರ್ನ್ ತೊಗೊಂಡು ಕೊಟ್ಟೆ, ಚಿಪ್ಸು ತೊಗೊಂಡು ಕೊಟ್ಟೆ. ಸೊ ಅವರು ಯಾವಾಗಲೂ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಇರ್ತಾರೆ. ಆ ಕಡೆ ಕೂತಿದ್ದಾರೆ. ಆ ಕಡೆ ಮೂಡಿಗೆರೆ ಬೇ ಹತ್ರ, ಚಿಕ್ಕಮಗಳೂರು ಬೇ ಹತ್ರ. ಯಾವಾಗ ನೋಡಿದ್ರೇ ಬೇಜಾರಾಗುತ್ತೆ. ಬಸ್ 5:15 ಮಡಿಕೇರಿ ಬಸ್. ಕೊನೆಗೂ ಕೋಣನೂರು ಬಂದುಬಿಟ್ಟೆ. 6:56. ಸೊ 7:45 ಬಸ್ ಬರುತ್ತೆ. ರಾಮನಾಥ್ಪುರದಿಂದ ಬರೋದು ಡಿಪೋ. ಆದರೆ ಬಸ್ ಸ್ಟ್ಯಾಂಡ್ ಹೋಗೋದಿಲ್ಲ ಅಂದರೆ ಡೈರೆಕ್ಟ್ ಡಿಪೋಯಿಂದ ಇಲ್ಲಿ ಬರುತ್ತೆ ಕೋಣನೂರು ಮತ್ತು ರಾಮನಾಥ್ಪುರ ಟ್ವಿನ್ ಟೌನ್ಸ್. ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್. 4 ಲೇನ್ ರೋಡ್ ಇದೆ ಮಧ್ಯದಲ್ಲಿ. ಹೋಗುವಾಗ ತೋರಿಸ್ತೀನಿ ರಾಮನಾಥ್ಪುರ. ಸೊ ದ ಬಸ್ ಇಸ್ ಅಟ್ 7:45. ಐ ವಿಲ್ ವೆಯ್ಟ್. ಹಾಡಾಗ್ಬಿಟ್ಟಿದ್ದಾರೆ, ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಇದು ರಾಮನಾಥ್ಪುರ ಹೊಸ ಬಸ್ಸು. ಹಾಡಾಗ್ಬಿಟ್ಟು ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಲೇಟ್ ಬಂದರು. 7:15 ಬರಬೇಕು, 8:15 ಬಂದರು. ಎಷ್ಟೊಂದು ಜನ ಅನ್ಕೋತಾ ಇರ್ತೀರ ಏನಕ್ಕೆ ಒಂದು ಬಸ್ ನೋಡೋದಕ್ಕೆ ಇಷ್ಟು ದೂರ ಬಂದೆ ಅಂತ, ಅದನ್ನು ನೈಟೆಲ್ಲ ಎದ್ದು ಅಂತ. ಈ ವಿಡಿಯೋ ನಾನು ಮುಂಚೆನೇ ಹಾಕಿದ್ದೀನಿ. 2021-22 ಯಾವಾಗಲೂ ಹಾಕಿದ್ದೀನಿ. ಅದು ಹೊಸ ಸ್ಟೇಟ್ ಹೈವೇ 85, ಒನ್ ಆಫ್ ದ ಲಾಂಗೆಸ್ಟ್ ಸ್ಟೇಟ್ ಹೈವೇಸ್. ಓಕೆ, ಸೊ ಅದು ಬಂದುಬಿಟ್ಟು ಹೊಸ ಸ್ಟೇಟ್ ಹೈವೇನ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದಾರೆ. ಒಂದು ಸಿಂಗಲ್ ಲೇನ್ ಇತ್ತು, ಇದು ಡಬಲ್ ಲೇನಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ವೀಡಿಯೋ ಹಾಕಿದ್ದೀನಿ ನಾನು. ಆದರೆ ಈ ರೂಟಲ್ಲಿ ಬಸ್ಗಳಿಲ್ಲ ಬೆಂಗಳೂರಿಗೆ, ಶಾರ್ಟ್ ಬಸ್ಗಳಿದೆ. ಸೊ ಅದಕ್ಕೆ ಈ ಫಸ್ಟ್ ಟೈಮ್ ಲಾಂಗ್ ಬಸ್ಸಸ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ದೇ ಆರ್ ಇಂಟ್ರೊಡ್ಯೂಸಿಂಗ್ ಎ ಲಾಂಗ್ ರೂಟ್ ಬಸ್ ಆನ್ ದಿಸ್ ಹೈವೇ, ಸ್ಟೇಟ್ ಹೈವೇ 85. ಇಟ್ ಸ್ಟಾರ್ಟ್ಸ್ ಎಟ್ ದಕ್ಷಿಣ ಕನ್ನಡ, ಜಲ್ಸೂರ್, ದೆನ್ ಕುಕ್ಕೆ ಸುಬ್ರಹ್ಮಣ್ಯ, ಬಿಸ್ಲೆ ಘಾಟ್, ಬಿಸ್ಲೆ ಫಾರೆಸ್ಟ್, ಸೋಮವಾರಪೇಟೆ, ಕೋಣನೂರು, ರಾಮನಾಥಪುರ, ಬೇರಿಯಾ, ಕೆ ಆರ್ ಪೇಟೆ, ನಾಗಮಂಗಲ, ಹುಳಿಯೂರು ದುರ್ಗ, ಮಾಗಡಿ, ತಾವರೆಕೆರೆ, ಅಲ್ಲಿ ಕಡಬಗೆರೆ, ಅಲ್ಲಿ ತನಕ ಬರುತ್ತೆ. ಅದು ಶ್ರೀಗಂಧದ ಕಾವಲು, ಅದೇ ಬೆಂಗಳೂರು ಹೊರಗಡೆ ತನಕ ಬರುತ್ತೆ ಅದು.
ಸಾಲಿಗ್ರಾಮ. ಸ್ಟ್ರೈಟ್ ಹೋದರೆ ಬೇರಿಯಾ. ಸೊ ಬೇರಿಯಾ ಹೋಗ್ಬಿಟ್ಟು ಬೇರೆ ಸಾಲಿಗ್ರಾಮ ಲೋಕಲ್ ಬಸ್ಗಳಿದೆ. ಸೊ ಎಲ್ಲ ಸೆಕ್ಷನಲ್ಲೂ ಲೋಕಲ್ ಬಸ್ಗಳಿದೆ. ಲಾಂಗ್ ರೂಟ್ ಇದೆ ಫಸ್ಟ್ ಬಿಟ್ಟಿರೋದು. ಲಾಸ್ಟ್ ಟೈಮ್ ಇಲ್ಲಿ ಲೋಕಲ್ ಏಟ್ಸ್ ಮಾತಾಡೋವಾಗಲೂ ಬಸ್ ಇಲ್ಲ ಅಂತ ಹೇಳಿದ್ರು. ಕಮೆಂಟ್ ಸೆಕ್ಷನಲ್ಲೂ ಹೇಳಿದ್ರು ಬಸ್ಗಳೇ ಇಲ್ಲ ಈ ರೂಟಲ್ಲಿ ಅಂತ. ಸಾಲಿಗ್ರಾಮ ಬಸ್ ಸ್ಟ್ಯಾಂಡ್ ಅದೇ ಬಸ್, ಲೋಕಲ್ ಬಸ್ ಬೇರಿಯಾ ಸಾಲಿಗ್ರಾಮ. ಯಾವ ಡಿಪೋ ಗೊತ್ತಿಲ್ಲ, ಕೆ ಆರ್ ನಗರ ಡಿಪೋ ಅನಿಸುತ್ತೆ. ಎಲ್ಲ ಫುಲ್ ಆಯಿತು ಕೆ ಆರ್ ಪೇಟೆಗೆ. ಖಾಲಿ ಬರ್ತಾಯಿತ್ತು, ಪರವಾಗಿಲ್ಲ, ಫುಲ್ ಆಯಿತು. ನಾಗಮಂಗಲ ಯಾರೋ ಒಬ್ರಿಬ್ರು ಹತ್ತಿದ್ರು. ಇವತ್ತು ಇನಾಗ್ರೇಷನ್ ಇದೆ, ಅದೇ ಮೇಜರ್ ಆರ್ಟಿರಿಯಲ್ ರೋಡ್ MAR. ನಾನು ನಿನ್ನೆ ವೀಡಿಯೋ ಕೂಡ ಹಾಕಿದ್ದೀನಿ, ಫ್ರೈಡೇ ವೀಡಿಯೋ ಹಾಕಿದ್ದೀನಿ. ಸೊ ಅದು ಮತ್ತು ಕೆಂಪೇಗೌಡಲ್ಲಿ ಒಟ್ಟು ಇನಾಗ್ರೇಷನ್ ಎಲ್ಲ ಇದೆ. ಅದಕ್ಕೆ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಮಾಗಡಿ ರೋಡಲ್ಲಿ. ಅದಕ್ಕೆ ನಾನು ಮಾಗಡಿ ಇಳ್ಕೊಂಬಿಟ್ಟು ಮಾಗಡಿಯಿಂದ ರಾಮನಗರದಿಂದ ಬೆಂಗಳೂರು ಹೋಗ್ತೀನಿ. ಆ ಕಡೆ ಮಾಗಡಿ ರೋಡು, ಕೊಮ್ಮಘಟ್ಟ, ಕೆಂಗೇರಿ ಎಲ್ಲ ಫುಲ್ ಜಾಮ್ ಇರುತ್ತೆ. ಸೊ ಅದಕ್ಕೆ ಮಾಗಡಿ ತನಕ ಟಿಕೆಟ್ ತಗೊಂಡೆ. ಇಲ್ಲಿ ರೋಡ್ ಚೆನ್ನಾಗಿಲ್ಲ. ಬರಲಿ ಚೆನ್ನಾಗಿ ಡೆವಲಪ್ ಆಗಿದೆ. ಮೈಸೂರು ಡಿಸ್ಟ್ರಿಕ್ಟ್ ಆಗಲಿ, ಹಾಸನ ಡಿಸ್ಟ್ರಿಕ್ಟ್ ಆಗಲಿ. ಯು ಪಿ ಟ್ರಕ್ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಇದೆ ಈ ಕಡೆ. ಇಲ್ಲಿ ರೋಡ್ ಚೆನ್ನಾಗಿದೆ. ಹುಡುಕ ಹತ್ಬಿಟ್ಟಿದ್ದಾನೆ, ಸುಮ್ಮನೆ ಇಳಿತಾ ಇಲ್ಲ, ಜಗಳ ನಡೀತಾ ಇದೆ ಹಿಂಗಡೆ. ಸಕ್ಕತ್ತಾಗಿದೆ. ಬಸ್ ಸ್ಟ್ಯಾಂಡೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಜನ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಸ್ಟ್ಯಾಂಡು ಇಲ್ಲಿ ಸೈಡ್ ಬ್ಯಾರಿಕೇಡು ಎಲ್ಲ ಹಾಕಿದ್ದಾರೆ. ಫುಟ್ಪಾತ್ ಎಲ್ಲ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಹೈವೇ. ಇದೆಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡ್ಬೋದು. ಫುಟ್ಪಾತ್ ಎಲ್ಲ ಬೇಕಾಗೇ ಇಲ್ಲ, ಜಸ್ಟ್ ಒಂದು ಡಿಮಾರ್ಕೇಶನ್ ಇದ್ದರೆ ಸಾಕು.
ಅವಾಗಿಂದ ಜಗಳ ಆಡ್ತಾ ಇದ್ದಾನೆ. ಬೇರೆ ಸಾಲಿಗ್ರಾಮ ಲೋಕಲ್ ಬಸ್, ಕೆ ಆರ್ ನಗರ ಡಿಪೋ. ಬೇರೆ ಬೈಪಾಸ್ ಅದು ಬೇರೆ ಹೊರಗಡೆ. ಬೇರೆಯ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ ವೀಡಿಯೋಲ್ಲಿ. ಹೊಸ ಬಸ್ ಸ್ಟ್ಯಾಂಡ್ ಇದೆ, ಅದು ರೈಟಲ್ಲಿ ಹೋಗಬೇಕು. ಕೆ ಆರ್ ನಗರ ಟುವರ್ಡ್ಸ್ ಕೆ ಆರ್ ನಗರ ಹೋದರೆ. ಸೊ ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಹೋಗಲ್ಲ, ಬರೀ ಜಂಕ್ಷನ್ ಹೋಗ್ಬಿಟ್ಟು ಹಂಗೆ ಸ್ಟ್ರೈಟ್ ಹೋಗ್ಬಿಡ್ತು. ಇದೇ ಜಂಕ್ಷನ್. ಮನೆ ಕುಡ್ದಿರೋನು. ರೈಟ್ ಹೋದರೆ ಹೊಸ ಬಸ್ ಸ್ಟ್ಯಾಂಡು ಕೆ ಆರ್ ನಗರ. ಸ್ಟ್ರೈಟ್ ಹೋಗ್ತಾರೆ ಇವಾಗ. ಸ್ಟ್ರೈಟ್ ಹೋಗ್ತಾ ಇಲ್ಲ, ರೈಟ್ ಹೋಗ್ತಾ ಇದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದಾರೆ. ಸೀಲ್ ಹಾಕಕ್ಕೆ ಬಂದಿದೆ. ಇದು ಕೆ ಆರ್ ಪೇಟೆ ಬೇರಿಯ ಲೋಕಲ್ ಬಸ್. ಕೆ ಆರ್ ಪೇಟೆ ಡಿಪೋ. ಕೆ ಆರ್ ನಗರ ಡಿಪೋ. bypass road. Last time I'm going to get